ನಮಸ್ಕಾರ ವೀಕ್ಷಕರೇ, KM ಡಿಜಿಟಲ್ ಹಬ್ಗೆ ಸ್ವಾಗತ. ನಾನು ಕನಕನಗೌಡ. ಇಂದು ನಾವು ಕೊಪ್ಪಳದ ಒಂದು ಐತಿಹಾಸಿಕ ಹಿನ್ನೆಲೆ ಅಂದರೆ ಜೈನ ಧರ್ಮದ ಒಂದು ಸುವರ್ಣ ಯುಗದ ಬಗ್ಗೆ ಮಾತಾಡೋಣ. ಕೊಪ್ಪಳ ಜಿಲ್ಲೆ ಇದು ಕೇವಲ ಒಂದು ಜಿಲ್ಲೆಯಲ್ಲ, ಇದು ಜೈನರ ಒಂದು ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿತ್ತು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಶೋಕ ಆಳ್ವಿಕೆ ಮಾಡುತ್ತಿದ್ದ ಸಮಯದಲ್ಲಿ ಒಂದು ಜೈನ ಧರ್ಮ ಕೊಪ್ಪಳದಲ್ಲಿ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಇಲ್ಲಿನ ವ್ಯಾಪಾರಿಗಳು ಹಾಗೂ ಸಾಕಟದ ಜನರು ಜೈನ ಧರ್ಮವನ್ನು ಆ ಸಮಯದಲ್ಲಿ ಪಾಲನೆ ಮಾಡ್ತಾಯಿದ್ರು. ಇಂದಿಗೂ ಗದಗ ಹಾಗೂ ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತ ಅನೇಕ ಒಂದು ಜೈನ ಧರ್ಮದ ಅವಶೇಷಗಳು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಉದಾಹರಣೆಯಾಗಿ ಕೊಪ್ಪಳದ ಒಂದು ಕೋಟೆ ಇರ್ಬೋದು, ಮಠ ಇರ್ಬೋದು, ಇಲ್ಲೆಲ್ಲ ಇನ್ನೂ ನೀವು ಜೈನ ಧರ್ಮದ ಒಂದು ಬಸದಿಗಳು 700 ಬಸದಿಗಳು ಕೊಪ್ಪಳದಲ್ಲಿ ಆ ಸಮಯದಲ್ಲಿ ಇದ್ದವು ಅಂತ ಒಂದು ಐತಿಹಾಸಿಕ ಹಿನ್ನೆಲೆ ಹೇಳ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಕೊಪ್ಪಳದ ಸುತ್ತಮುತ್ತಲಿನ ಪ್ರದೇಶಗಳಾದ ಹುಲಿಗಿ, ಜಿನ್ನಾಪುರ, ಓಜನಹಳ್ಳಿ, ಮಾದಿನೂರು ಈ ಎಲ್ಲ ಪ್ರದೇಶಗಳು ಒಂದು ಜೈನರ ಒಂದು ಅಗ್ರಹಾರಗಳಾಗಿದ್ದವು ಅಂತ ಹೇಳ್ಬೋದು. ಅಲ್ಲಿ ಜೈನರ ಒಂದು ಇನ್ನೂ ಬಸದಿಗಳು ಹಾಗೂ ಅವಶೇಷಗಳು ನೋಡಲು ಸಿಗ್ತವೆ. ಈ ಎಲ್ಲ ಒಂದು ಹಿನ್ನೆಲೆ ನೋಡಿದಾಗ ನಮಗೆ ಕೊಪ್ಪಳದ ಬಗ್ಗೆ ತುಂಬ ಅಭಿಮಾನ ಹುಟ್ಟುತ್ತೆ. ಅದೇ ಸಮಯದಲ್ಲಿ ನಮ್ಮ ಅತ್ತಿಮಬ್ಬೆ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಸಹ ಲಕ್ಕುಂಡಿಯವರು, ಅವರು ಇಲ್ಲೇ ನಮ್ಮ ಸುತ್ತಮುತ್ತಲಿನ ಪ್ರದೇಶದವರು. ಈ ಹಿನ್ನೆಲೆ ನೋಡಿದಾಗ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂತಂದರೆ ನಮ್ಮ ಕೊಪ್ಪಳ ಒಂದು ಐತಿಹಾಸಿಕ ಹಿನ್ನೆಲೆ ಭಾಳ ಶ್ರೇಷ್ಠವಾಗಿದೆ. ಇದನ್ನು ವಿಜಯನಗರದ ಅರಸರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು ಎಲ್ಲರೂ ಇಲ್ಲಿ ಆಳ್ವಿಕೆ ನಡೆಸಿ ಹೋಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ಕೊಪ್ಪಳ ಆದಿಮಾನವ ಕಾಲದಿಂದಲೂ ಇತ್ತು ಅಂತ ಒಂದು ಇತಿಹಾಸ ಹೇಳ್ತಾ ಇದೆ. ಅಂಥ ಒಂದು ಪುರಾತನವಾದ ನಮ್ಮ ನಗರ ಗೋಪಣ ನಗರ, ನಾವು ಇಲ್ಲಿ ಜನಿಸಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ.